ವೆಲ್ಕಮ್ ಬ್ಯಾಕ್ ಗಾಯ್ಸ್. ಫುಲ್ ಡಿಫ್ರೆಂಟ್ ಆಗಿರುತ್ತೆ. ನೆಗೆಟಿವ್ ಬಿಟ್ಟರೆ ಇನ್ನೇನು ಇಲ್ಲ. ಗಾಡಿ ಮಾತ್ರ ಚಿಂದಿ 45ರಿಂದ 55 ಗಂಟೆನೂ ಮೈಲೇಜ್ ಕೊಡುತ್ತೆ ಅಂತ ಕಂಪ್ನಿಯವರು ಹೇಳಿದ್ದಾರೆ. ಬಟ್ ನನ್ನ ಗಾಡಿ ಕೂಡ 45 ಅಷ್ಟೇ. ಸೊ ನಷ್ಟ ಬೋಲೋ ಎಲ್ಲ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವಿವತ್ತು ಈ ಗಾಡಿನ ಅಂದರೆ ಈ ಗಾಡಿ ಬಗ್ಗೆ ನಾನು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ಅಂದರೆ ಯಾರು ಮಾಡ್ದಿರೋದೇನು ಮಾಡ್ತಾಯಿಲ್ಲ, ಎಲ್ಲ ಮಾಡಿದ್ದಾರೆ. ಬಟ್ ನಾನು ಇನ್ಫಾರ್ಮೇಷನ್ ಕೊಡೋದು ಫುಲ್ ಡಿಫ್ರೆಂಟ್ ಆಗಿರುತ್ತೆ. ವಿಡಿಯೋನ ಲಾಸ್ಟ್ ಗಂಟ ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಜೊತೆ ಇರಲಿ. ಥ್ಯಾಂಕ್ ಯು, ಧನ್ಯವಾದ. ಜಸ್ಟ್ ಬೈಕ್ ಅಲ್ಲ, ಎಷ್ಟೊಂದು ಜನ ಡ್ರೀಮ್ ಬೈಕ್ ಆಗಿರುತ್ತೆ. ಬಟ್ ಡ್ರೀಮ್ ಬೈಕ್ ತೊಗೊಳಕ್ಕೂ ಮುಂಚೆ ಸ್ವಲ್ಪ ಯಾರು ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ನಂತರ ಯಾವುದು ತಪ್ಪು ಮಾಡೋಕ್ಕೆ ಹೋಗ್ಬಿಡಿ. ನನಗೆ ಇದ್ರ ಬಗ್ಗೆ ಏನಂದರೆ ಏನೂ ಗೊತ್ತಿರಲಿಲ್ಲ. ಬಟ್ ಇವಾಗ ಗೊತ್ತು. 155cc ಇಂಜಿನು, 4 ವ್ಯಾಲ್ವು, ಲಿಕ್ವಿಡ್ ಕೂಲ್ ಇಂಜಿನ್, VVA ಟೆಕ್ನಾಲಜಿ ಜೊತೆ ಬರುತ್ತಿದ್ದು. ತುಂಬ ಅಂದರೆ ಲೋ ಮೇಂಟೆನೆನ್ಸ್ ಗಾಡಿ ಅಂತಲೂ ಹೇಳ್ಬೋದು ಈ ಗಾಡಿನ. ಸೊ ಪರ್ಫಾರ್ಮೆನ್ಸ್ ನೋಡೋದಾದ್ರೆ 18.4 PS, 10,000 RPM, 14.2 Nm ಟಾರ್ಕು, 7,500 ಗಂಟಾ ಪವರ್ ಬೂಸ್ಟ್ ಮಾಡುತ್ತಿದ್ದು. ನೆಕ್ಸ್ಟ್ ಲೆವೆಲ್ ಇದೆ. ಆಮೇಲೆ ಸೇಫ್ಟಿ ನೋಡೋದಾದ್ರೆ ಡ್ಯುಯಲ್ ಚಾನಲ್ ABS ಆ್ಯಂಡ್ ಟ್ರಾಕ್ಷನ್ ಕಂಟ್ರೋಲ್ ಇದೆ. V4 ಏನಂದರೆ VVA ಟೆಕ್ನಾಲಜಿ ಕೊಟ್ಟಿದ್ದಾರೆ. VVA ಅಂದರೆ ಏನಿಲ್ಲ, ವೇರಿಯಬಲ್ ವ್ಯಾಲ್ವ್ ಆಕ್ಸಲರೇಷನ್ ಅಂತ ಅಷ್ಟೇ. ಆಕ್ಸಲರೇಷನ್ ಅಂದರೆ ನಮ್ಮ ಗಾಡಿಗೆ ಅಂದರೆ ಪವರ್ ಬೂಸ್ಟ್ ಮಾಡೋವಂಥ ಕೆಲಸ ಮಾಡುತ್ತೆ. ಅದು ನಾನು ಸೈಡಲ್ಲಿ ಹಾಕಿರ್ತೀನಿ, ಡೆಮೋ ಪಿಚ್ ನೋಡ್ಕೊಂಬಿಡಿ ಗಾಯ್ಸ್. ಇದರಲ್ಲಿ ಟೆಕ್ನಾಲಜಿ ನೋಡೋದಾದರೆ ಬ್ಲೂಟೂತ್ ಕನೆಕ್ಟಿವಿಟಿ ಬರುತ್ತೆ, 2 ರೈಡಿಂಗ್ ಮೋಡ್ಸ್ ಬರುತ್ತೆ. ಆ 2 ರೈಡಿಂಗ್ ಮೋಡ್ಸ್ ಯಾವುದಪ್ಪ ಅಂದರೆ ಟ್ರ್ಯಾಕ್ ಮೋಡು ಮತ್ತು ಸ್ಟ್ರೀಟ್ ಮೋಡು. ಟ್ರ್ಯಾಕ್ ಮೋಡಲ್ಲಿ ನೀವು ಆಫ್ ರೋಡಿಂಗ್ ಕೂಡ ಮಾಡ್ಬೋದು. ನಾನು ಮಾಡಿದ್ದೀನಿ, ನಂಗೆ ಬೇರೆಯವ್ರು ಹೆಂಗೆ ಅಂತ ಗೊತ್ತಿಲ್ಲ, ನಾನು ಮಾಡಿದ್ದೀನಿ. ಸೊ ಹಂಗಾರೆ ನೀವು ಮಾಡ್ಬೋದು. ನಾನೇ ಮಾಡಿದ್ದೀನಿ, ಆಮೇಲೆ ನೀವು ಮಾಡೋಕ್ಕಾಗಲ್ವ. ಆಮೇಲೆ ಇನ್ನೊಂದೇನೆಂದರೆ ಕ್ವಿಕ್ ಶಿಫ್ಟರ್ ಬರುತ್ತೆ. ಕ್ರೇಜಿ ಇದರಲ್ಲಿ. ಕ್ವಿಕ್ ಶಿಫ್ಟರು ಅಷ್ಟೇನು ಯಾರು ಯೂಸ್ ಮಾಡೋಕ್ಕೆ ಹೋಗಲ್ಲ. ಬಟ್ ಸೋಂಬೇರಿಗಳು ಯಾರು ಇರ್ತಾರೋ ಯೂಸ್ ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ಬಟ್ ಗಾಡಿ ಥರ ಓಡಿಸಿ. ಮನೇಲೇ ಯಾವತ್ತೂ ನಿನ್ಸಿರೋಕ್ಕೆ ಹೋಗ್ಬೇಡಿ ಗಾಡಿಗಳು ಏನಂದರೆ ಅದಕ್ಕೂ ಬೇಜಾರಾಗುತ್ತೆ ಬ್ರೋ ಗಾಯ್ಸ್. ಎಷ್ಟು ದಿವಸ ಅಂತ ನಿನ್ಸಿರ್ತೀರ. ನಾನು ನಿನ್ಸಿದ್ದೆ. ಬಟ್ ನಾನು ನಿನ್ಸಿದ್ರೂ ಗಾಡಿಗೆ ಒಳ್ಳೆ ಪವರು, ಒಳ್ಳೆ ಇಟಾಡ್ತೀನಿ ನನ್ನ ಗಾಡೀಲಿ, ಸುಳ್ಳು ಹೇಳ್ಬಾರ್ದು. ಸೂಪರ್ ಬೈಕಿಂದ ಇನ್ಸ್ಪೈರ್ ಆಗಿರೋ ಬೈಕ್ ನೀವು ಯಾವ್ದಾರ ಅಂದರೆ ನಾರ್ಮಲ್ ಮಾರ್ಕೆಟಲ್ಲಿ ನೋಡಬೇಕು ಅಂದರೆ R15 ಮಾತ್ರ ಸಿಗೋದು. ಆಯಿತು. ಆಮೇಲೆ ಬೇರೆ ಗಾಡಿಗಳು ನಂಗೆ ಗೊತ್ತಿಲ್ಲ. ಇದು R1ಇಂದ R7ಇಂದ ಇನ್ಸ್ಪೈರ್ ಆಗಿದೆ ಈ ಗಾಡಿ ಬಂದು. ಫುಲ್ಲು ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ ಗಾಡಿ. ಯಾರು ತೊಗೊಳ್ಬೇಕಾದ್ರೆ ಯೋಚನೆ ಮಾಡಿ, ಇನ್ಫಾರ್ಮೇಷನ್ ತಿಳ್ಕೊಂಡು ಆಮೇಲೆ ಗಾಡಿಗಳು ತೊಗೊಳ್ಳಿ. ಸುಮ್ಮನೆ ಗಾಡಿಗಳು ತೊಗೊಂಡು ಅದ್ರ ಬಗ್ಗೆ ಗೊತ್ತಿರಲ್ಲ, ಏನಿಲ್ಲ, ಸುಮ್ಮನೆ ತೊಗೊಳಕ್ಕೆ ಹೋಗ್ಬೇಡಿ ಗಾಡಿಗಳನ್ನ. ಇದರಲ್ಲಿ ಏನು ಡಿಸಡ್ವಾಂಟೇಜ್ ಅಂದರೆ ವೀಲಿ ಪಾಪ್ ಮಾಡಬೇಕಾದ್ರೆ ಇಲ್ಲ ಸಡನ್ನಾಗಿ ಆಕ್ಸಲೇಷನ್ ರೈಸ್ ಮಾಡಬೇಕಾದ್ರೆ ಗಾಡಿ ಅಂದರೆ ಸಡನ್ನಾಗಿ ಪಿಕಪ್ ತೊಗೊಳ್ಳೋದಿಲ್ಲ. ಅದೊಂದು ಬಿಟ್ಟರೆ ಇನ್ನೆಲ್ಲನೂ ಚೆನ್ನಾಗಿದೆ. ಬಟ್ ಇವಾಗ ಗಾಡಿ ರಿವ್ಯೂ ತುಂಬ ಜನ ಮಾಡ್ತಾಯಿದ್ದಾರೆ. ಸೊ ಪ್ರಾಪರಾಗಿ ರಿವ್ಯೂ ಮಾಡೋದು ಸಿಗೋದು ಕಡಿಮೆ ಜನ ಮಾತ್ರ. ನೋಡ್ಕೊಂಡು ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಯೂಟ್ಯೂಬಲ್ಲಿ ತುಂಬ ಜನ ಸೇಲ್ಸ್ಮ್ಯಾನ್ಗಳು ಬಂದುಬಿಟ್ಟಿದ್ದಾರೆ ಇವಾಗ ಏನೂ ಮಾಡೋಕ್ಕಾಗಲ್ಲ. ಸೊ ಇವಾಗ ನೋಡಿ, ನಾನು ಮಾತಾಡ್ತಾ ಮಳೆನೇ ಬಂದುಬಿಡ್ತು. ನೆಕ್ಸ್ಟ್ ವೀಡಿಯೋಲಿ ಇದಕ್ಕಿಂತ ಅಂದರೆ ಚೆನ್ನಾಗಿರೋ ಗಾಡಿ ಯಾವ್ದಾರ ರಿವ್ಯೂ ಮಾಡೋಕ್ಕೆ ಎತ್ಕೊಬರ್ತೀನಿ. ನನ್ನ ರಿವ್ಯೂ ಸ್ಟೈಲ್ ಬೇರೆ ಇರುತ್ತೆ, ನನ್ನ ಸ್ಟೈಲೇ ಬೇರೆ. ಸೊ ನಾಷ್ಟ ಬೋಲು ಧನ್ಯವಾದ. ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಜೊತೆ ಹಿಂಗೆ ಇರಲಿ. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಬಾಯ್.